ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತಂದರೆ ಪರ್ಫೆಕ್ಟ್ ವಿಧಾನದಲ್ಲಿ ಉದ್ದಿನಕಾಳನ್ನ ಹೇಗೆ ಬೇಯಿಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಕಪ್ ಅಳತೆಯಲ್ಲಿ ನಾನು ಉದ್ದಿನಕಾಳನ್ನ ತಗೊಂಡಿದ್ದೀನಿ. ನಾನು ಬೆಳಿಗ್ಗೆ ಬೇಯಿಸ್ತಿರೋದ್ರಿಂದ ರಾತ್ರಿನೇ ಕಾಳನ್ನು ನೆನೆಯಾಕಿಟ್ಟಿದ್ದೀನಿ. ನೋಡಿ, ಇದು 8ರಿಂದ 10 ಗಂಟೆಗಳ ಕಾಲ ಚೆನ್ನಾಗಿ ನೆಂತಿದೆ ಕಾಳು. ಅದೇ ಕಪ್ ಅಳತೆಯಲ್ಲಿ 1 ಕಪ್ ಕೊಬ್ಬರಿ ತುರಿ ತಗೊಂಡಿದ್ದೀನಿ, 1 ಕಪ್ ಬೆಲ್ಲ ತಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾನು ಕಾಳನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಕಾಳನ್ನು ರಾತ್ರಿಯಲ್ಲಿ ನೆನೆಸಿಟ್ಟಿರೋದ್ರಿಂದ ಒಂದು 3 ವಿಷಲ್ ಕೂಗಿಸಿದ್ರೆ ಸಾಕು. ಕಾಳು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕಿ, ಜಾಸ್ತಿ ಹಾಕೋಬೇಡಿ. ಕಾಳನ್ನು ನೆನೆಸಿಲ್ಲ ಅಂತಂದರೆ ಒಂದು 6ರಿಂದ 7 ವಿಷಲ್ ಕೂಗಿಸ್ಬೇಕು. ಈಗ ನೋಡಿ, ನಾನು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕಾಳು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡೋಣ. ಕಾಳು ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿರೋ ನೀರನ್ನೆಲ್ಲ ಬಸ್ಕೊತೀನಿ. ನೋಡಿ, ಕಾಳು ಬೆಂದಿರೋ ನೀರನ್ನೆಲ್ಲ ಬಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೀರು ಬಂದಿದೆ. ಈ ನೀರನ್ನು ನಾನು ವೇಸ್ಟ್ ಮಾಡ್ತಿಲ್ಲ. ಯಾಕೆ ಅಂದರೆ ಕಾಳು ಬೆಂದು ಅದ್ರ ರಸ ಬಿಟ್ಟಿರ್ತದೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ, ಈಗ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಾಳು ಬೇಯಿಸಿರೋ ನೀರನ್ನ ಹಾಕ್ಕೊಂಡಿದ್ದೀನಿ. ನೋಡಿ, 1 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕರಗುವಷ್ಟು ಆ ನೀರು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು ನಾನು ನೋಡಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಬೆಲ್ಲ ಕರಗಬೇಕು. ಪಾಕ ಬರ್ಸ್ಕೊಳ್ಳೋದೇನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಇಲ್ಲಿ ನೀರನ್ನ ಜಾಸ್ತಿ ಹಾಕಿದ್ರೆ ಅದು ರಸ ಜಾಸ್ತಿ ಆಗುತ್ತೆ, ಅದು ನೀರು ಬಿಟ್ಕೊಂಡಂಗೆ ಆಗುತ್ತೆ. ಹಂಗಾಗಿ ನಾನು ನೀರನ್ನ ಕಮ್ಮಿ ಯೂಸ್ ಮಾಡಿದ್ದೀನಿ. ನೋಡಿ, ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ ಕಾಳನ್ನು ಬೇಯಿಸ್ಕೊಂಡ್ರೆ ನಾವು ಅದು 4 ಕಪ್ ಕಾಳಷ್ಟು ಆಗಿರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು 1 ಕಪ್ ಕೊಬ್ಬರಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ತುರಿನ ಆ್ಯಡ್ ಮಾಡಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉದ್ದಿನಕಾಳು ತಿನ್ನೋದ್ರಿಂದ ನಮಗೆ ಬೆನ್ನಿಗೆ ಮತ್ತು ನಡಿಗೆ ಶಕ್ತಿ ಬರುತ್ತೆ. ಹಂಗಾಗಿ ವಾರಕ್ಕೊಂದ್ಸರಾದರೂ ಈ ಥರ ಉದ್ದಿನಕಾಳು ಬೇಯಿಸ್ಕೊಂಡು ತಿನ್ನಿ. ನೋಡಿ, ಈಗ ಬಿಸಿ ಬಿಸಿಯಾದಂಥ ಉದ್ದಿನಕಾಳು ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.